ಮತದಾನ ನಮ್ಮ ಹಕ್ಕು. ಮತವನ್ನು ತಪ್ಪದೆ ಮತವನ್ನು ಚಲಾಯಿಸಿ. ನಮ್ಮ ಮತದಾನ ಅಮೂಲ್ಯವಾದದ್ದು. ಬನ್ನಿ ಮತ ಚಲಾಯಿಸೋಣ. ನಮ್ಮ ಮತ ಯುವರ್ ವೋಟ್, ನಮ್ಮ ಧ್ವನಿ ಯುವರ್ ವಾಯ್ಸ್. ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿ. ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ. स्वागत है आपका बी न्यूज नेशन में। मैं हूं आबिद हुसैन शेख। महिला की शक्ति से समाज में बदलाव आ सकता है। जेडीएस अभ्यर्थी सुनीता चौहान, हमारे क्षेत्र की अभिवृद्धि हमें ही करनी होगी। मोदी यहां नहीं आएंगे। अब तक यहां के नेताओं ने अपने कर्तव्य को ही नहीं समझा। यहां बहुत से समस्याएं हैं। बीजापुर जिले का विकास जैसे होना था नहीं हुआ। महिलाओं की सुरक्षा, सरकारी योजनाओं का लाभ दिलाकर नया इतिहास बनाने, महिला की शक्ति से समाज का बदलाव करने का समय आया है। मेरी जीत निश्चित है। बीजापुर अभ्यर्थी का व्यक्तिगत कोई परिचय नहीं है। मोदी का चेहरा ही दिखाकर वोट मांगेंगे। मेरी जनता इस बार मुझे आशीर्वाद करेगी। लोकसभा से बीजापुर का नेतृत्व का मौका देने का विश्वास जताया कांग्रेस जेडीएस दोस्ती की अभ्यर्थी सुनीता चौहान ने। देखिए एक खास मुलाकात बी न्यूज नेशन में हमारे रिपोर्टर खुर्शीद आलम के साथ। मैं हूं खुर्शीद आलम। काफ़ी उठन पटन के बाद, काफ़ी दुश्वारियों के बाद आखिरकार जेडीएस का टिकट लेने में कामयाब रहे डॉक्टर सुनीता चौहान। सुनीता चौहान एक शिक्षण प्रेमी हैं और डॉक्टर सुनीता चौहान जगदम्बा बीएड कॉलेज, एमएड कॉलेज की प्रिंसिपल हैं और वो हमारे साथ आज जुड़ी हुई हैं। आइए उन्हीं से पूछते हैं। ಮೇಡಮ್, ಟಿಕೆಟ್ ನೀವು ತೊಗೊಂಡು ಬಂದ್ರಿ. ಟಿಕೆಟ್ ಇಷ್ಟು ಲೇಟ್ ಯಾಕಾಯಿತು? ಇಷ್ಟು ಗೊಂದಲ ಯಾಕಾಯಿತು? ಟಿಕೆಟ್ ಗೊಂದಲ ಅದು ಮೈತ್ರಿ ಸರ್ಕಾರ. ಈಗ ಮನೆಯಲ್ಲಿ ಕುಟುಂಬ ರಾಜಕಾರಣಿ ಅನ್ನೋದು ಕೂಗೊಂದು ಸ್ವಲ್ಪ ಬರ್ತಾ ಇತ್ತು. ಅದರಿಗೋಸ್ಕರ ನಾವು ಮೊದಲಿಡೋದು ಇನ್ನೊಬ್ಬರಿಗೆ ಅವಕಾಶ ಕೊಡ್ರಿ ಅಂತೇಳಿ ನಾವಾಗಲಿ ನಮ್ಮ ಯಜಮಾನ್ರಾಗಲಿ ನಾವು ಹೇಳಿದ್ದೀವಿ ರೀ. ಆದರೂ ಕೂಡ ಅವರು ಬೇಡ ನಮಗೆ ಅನ್ನುವಂಥ ಕೂಗು. ನಾವು ಆಲ್ಗೂರು ಸಾಹೇಬ್ರಿಗೂ ಹೇಳಿದ್ವಿ, ನಾವು ವರಿಷ್ಠರು ಮತ್ತು ಕಟಕದೊಂಡ ಸಾಹೇಬ್ರಿಗೂ ಕೂಡ ಆದೇಶನ ಕೊಟ್ಟಿದ್ರಿ. ಆದರೆ ಅವರು ನಮಗೆ ಬೇಡ ಅಂತ ಹೇಳಿದ ತಕ್ಷಣ ನಮಗೂ ಕೂಡ ಹೇಳಿದ್ದಾರೆ, ಕುಟುಂಬ ರಾಜಕಾರಣಿ ಇನ್ನೊಬ್ಬರು ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೇಟ್ ಮಾಡಿದ್ರೆ ನಮ್ಮ ವತಿಯಿಂದ ಲೇಟ್ ಆಗ್ಯದ್ರಿ, ಇನ್ನೊಬ್ಬರು ಅವಕಾಶ ಸಿಗಲಿ ಅಂತೇಳಿ. ಮತ್ತು ಎಲ್ಲ ವರಿಷ್ಠರು ಕೂಡಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎಲ್ಲ ಜಂಟಿಯಲ್ಲಿ ಎಲ್ಲ ನಾಯಕರುಗಳು ಕೂಡಿ ಒಂದು ದೃಢ ನಿರ್ಧಾರ ನಾವು ತಗೊಂಡಿದ್ವಿ. ಇರಲಿ, ಕುಟುಂಬ ರಾಜಕಾರಣಿ ಮ್ಯಾಟ್ರ್ ಬರೋದಿಲ್ಲ. ಇಲ್ಲಿ ದುಡಿಯೋವರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗಿದೆ. ಅದು ಮತ್ತೊಂದು ಬಿಜಾಪುರ ಜಿಲ್ಲೆಗೆ ಪ್ರಪ್ರಥಮವಾಗಿ ಸ್ವತಂತ್ರ ಸಿಕ್ಕಾಗಿಂದನೂ ಕೂಡ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿರಲಿಲ್ಲ. ಅದು ಲಿಖಿತ ರೂಪದಲ್ಲಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆಯನ್ನು ಘೋಷಣೆಯನ್ನು ಅಲ್ಲೇ ಕೂಗು ಅಲ್ಲೇ ಇತ್ತು ಅದು. ಬಟ್ ಇವಾಗೇನಾಗಿದ್ರಿ ಕಾರ್ಯರೂಪಕ್ಕೆ ಬಂದಿದ್ರಿ. ಹಾಗಾಗಿ ನಮ್ಮ ವರಿಷ್ಠರು ಬಹಳಷ್ಟು ತುಲನಾತ್ಮಕವಾಗಿ ಯೋಚನೆ ಮಾಡಿ ಎಲ್ಲ ಜಂಟಿ ಸರ್ಕಾರ ಎಲ್ಲ ನಾಯಕರುಗಳು ಕೂಡಿ ನಮ್ಮನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದು ಹಾಗಾಗಿ ಅದನ್ನು ನಾನು ಬಹಳಷ್ಟು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಿಜಾಪುರ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಲೇಬೇಕು ಅಂತ ಕೂಗು ಬಹಳಷ್ಟು ನಮ್ಮ ನಾಯಕರುಗಳು ನಿರ್ಧಾರವನ್ನು ಮಾಡಿದರು. ನಾನು ಕೂಡ ಒಂದು ಮಾತನ್ನು ಹೇಳಿದಿರಿ, ಒಂದು ಸಲ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಟ್ಟು ನೋಡ್ರಿ. ಯಾಕಂತಂದರೆ ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳೆಯರು ಅವರ ಉದ್ಯೋಗಕ್ಕಾಗಿ ಬಹಳಷ್ಟು ಹಿಂದುಳಿದ್ದಾರೆ. ಇವಾಗ ಒಬ್ಬ ಮಹಿಳೆ ಎಷ್ಟೋ 10th ಕಲಿತರೂ ಕೂಡ ಒಂದು ಮನೆಯಲ್ಲಿ ನಾಲ್ಕು ಮನೆಯಲ್ಲಿ ಬಾಂಡೆ ತಿಕ್ಕೋತ ಕೆಲಸಗಳನ್ನು ಮಾಡಿ ಅವರು ಹೊಟ್ಟೆಪಾಡನ್ನು ತಗೊಳ್ತಾ ಇದ್ದಾರೆ. ಅವ್ರಿಗೋಸ್ಕರ, ಅವರ ಎಜುಕೇಷನ್ ಪ್ರಗತಿಗೋಸ್ಕರ, ಅವ್ರದ್ದೊಂದು ಯಾವುದೇ ಹುದ್ದೆಗೋಸ್ಕರ ನಾನು ಹೋರಾಟ ಮಾಡಬೇಕಂತೇಳಿ. ಮತ್ತು ಅಕ್ಕ ಮಾದೆ ಅಂತ ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳಾ ಯೂನಿವರ್ಸಿಟಿ ಇದ್ದಾರೆ. ಬಟ್ ಯುವಕರಿಗೋಸ್ಕರ ಒಂದು ಒಳ್ಳೆ ಇಂಡಸ್ಟ್ರೀಸ್ ಏರಿಯಾಗಳನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಉದ್ದೇಶದಿಂದ ಮತ್ತು ಇಂದಿನ ಹಾಲಿ ಸಂಸದರು ಬಿಜಾಪುರ ಜಿಲ್ಲೆ ಒಂದು ದೊಡ್ಡ ಇಂಡಸ್ಟ್ರೀಸ್ ಏರಿಯಾವನ್ನು ಕೇಂದ್ರದಿಂದ ಇದು ಆಗಿತ್ತು. ಅದನ್ನು ಅದು ದಾವಣಗೆರೆಗೆ ಅದು ಹೋಯ್ತಿರೋದು. ಯಾಕೆ ಹೋಯ್ತು ನಾನು ಹೇಳೋದಿಲ್ಲ ರೀ, ಬಟ್ ಜನರಿಗೆ ಗೊತ್ತಿದ್ದಂಥ ವಿಷಯ. ಯಾಕಂತಂದರೆ ಅವರೇ ಹೇಳ್ತಾರೆ ಇವಾಗ, ನನಗೆ ನೋಡಿ ಓಟ್ ಹಾಕ್ಬೇಡ್ರಿ, ಮೋದಿಗೆ ನೋಡಿ ಓಟ್ ಹಾಕ್ರಿ. ಮೋದಿ ಬಂದು ಇಲ್ಲಿ ಕೆಲಸ ಮಾಡಂಗಿಲ್ಲ ರೀ. ಸ್ಥಳೀಯ ನಾಯಕರುಗಳು ನಮ್ಮ ಬಿಜಾಪುರ ಜಿಲ್ಲೆಯ
ಹಲವಾರು ಸಮಸ್ಯೆಗಳು ಮುಂದಿಟ್ಟಾಗ ಮಾತ್ರ ಕೆಲಸ ಮಾಡ್ತಾನೆ ರೀ. ಹೊರತಾಗಿ ಮೋದಿ ಬಂದು ನಮ್ಮ ಸ್ಥಳೀಯ ಸಮಸ್ಯೆಗಳನ್ನು ತಿಳಿದುಕೊಳ್ಳಂಗಿಲ್ಲ ರೀ. ಹಾಗಾಗಿ ನಮ್ಮ ನಾಯಕರು ಅದು ಸಮಸ್ಯೆನೇ ತಿಳ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಪ್ರಗತಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ರೀ. ಹಾಗಾಗಿ ನಮ್ಮ ಬಿಜಾಪುರ ಜನತೆ ಎಲ್ಲ ಮಹಿಳೆಯರು ಒಂದು ಸ್ತ್ರೀ ಶಕ್ತಿ ನನ್ನನ್ನು ತುಂಬಿ, ಇಲ್ಲ ನೀವು ಸೂಟೇಬಲ್ ಕ್ಯಾಂಡಿಡೇಟ್ ಇದ್ದೀರಿ, ಇದಕ್ಕೆ ನೀವು ನಿಲ್ಲೇಬೇಕು ಅಂತ ಎಲ್ಲ ಅವರ ಕೂಗಿಗೆ, ಅವರ ಒಂದು ಆತ್ಮವಿಶ್ವಾಸಕ್ಕೆ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ಗೆಲುವಿಗಾಗಿಯೂ ಕೂಡ ಅವರ ಒಂದು ಶಕ್ತಿ ಮೇಲೆ ನಾನು ಅದೇನು ರೀ, ಅವ್ರು ಗೆಲ್ಲಿಸ್ತಾರೆ ಅನ್ನೋದು ಕೂಡ ನನ್ನ ಭರವಸೆಯೂ ಕೂಡ ಅದ ರೀ. ಈಗ ಕುಟುಂಬ ರಾಜಕಾರಣಿ ಆಗಬಾರ್ದು ಅಂತ ಈಗ ಡಿಲೇ ಆಯಿತು ಟಿಕೆಟ್ಗೆ. ಈಗ ನಿಮ್ಮ ವರಿಷ್ಠ ದೇವೇಗೌಡವರಾಗಲಿ ಅವರು ಕುಟುಂಬ ರಾಜಕಾರಣಿ ಒಳಗಿನ ಬಂದಾರಲ್ರಿ. ಈ ಪರಂಪರೆ ಈಗ ಬಿಜಾಪುರದಿಂದ ಶುರು ಆಯಿತು ಅಂತ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ ರೀ. ಕುಟುಂಬ ರಾಜಕಾರಣದಲ್ಲಿ ಇದ್ದವನಿಗೆ ರಾಜಕಾರಣಿ ಬಗ್ಗೆ ಗೊತ್ತಿರುತ್ತೆ ರೀ, ಫಸ್ಟ್ ಆಪ್ಷನ್. ಈ ಡಾಕ್ಟರ್ ಮಕ್ಕಳು ಡಾಕ್ಟರ್ ಯಾಕಾಗಿದ್ದಾರೆ ರೀ? ಒಂದೇ ಫ್ಯಾಮಿಲಿಯಲ್ಲಿ 4 ಜನ ಮಕ್ಕಳು ಡಾಕ್ಟರ್ ಆಗಿರ್ತಾರೆ, ದೊಡ್ಡ ಹಾಸ್ಪಿಟಲ್ ಕಟ್ಟಿಬಿಟ್ಟು ಜನರ ಸೇವೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಮನೆತನ ಕುಟುಂಬ ರಾಜಕಾರಣದಲ್ಲಿ ಬಂದವರು ಕುಟುಂಬ ರಾಜಕಾರಣದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಾರೆ. ಹಾಗಾಗಿ ಅವರು ತಿಳಿದುಕೊಂಡು ಕೊಟ್ಟಿದ್ದಾರೆ ರೀ ನನಗೆ. ಅದಕ್ಕೆ ಕೂಗು ಜನರು ಎಲ್ಲಿ ಕೂಗ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಈ ಮಾತು ಕೊಟ್ಟರೆ ನಾನು ಈಗ ಮಾಸ್ತರ್ ಮಕ್ಕಳು ಶಿಕ್ಷಕನ ಮಕ್ಕಳು ಶಿಕ್ಷಕರು ಯಾಕೆ ಆಗ್ತಾರೆ ರೀ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಯಾಕೆ ಆಗ್ತಾರೆ ಅಂತ ಕ್ವಶನ್ ಹಾಕಿದರೆ ಇದಕ್ಕೆ ಉತ್ತರ ನನ್ನ ಕಡೆ ಇಲ್ಲರಿ. ಅದನ್ನು ಜನಗಳೇ ತಿಳ್ಕೊಬೇಕ್ರಿ ಅದನ್ನು. ಈಗ ನಿಮ್ಮ ಪ್ರಕಾರ ಒಂದು ಕಂಡಕ್ಟರ್ ಮಗ ಕಲೆಕ್ಟರ್ ಆಗಬಾರ್ದು ಅಂತ ಹಾಗೇನಿಲ್ರಿ. ಈಗ ಯಾರು ರಾಜಕಾರಣಿ ಒಳಗ ಅವ್ರಿಗೆ ಅವಕಾಶ ಸಿಗಬೇಕು, ಬೇರೆಯವ್ರಿಗೆ ಅವಕಾಶ ಆ ಥರದ್ದು. ಇವಾಗ ಡಾಕ್ಟರ್ ಮಗನೂ ಶಿಕ್ಷಕ ಆಗಿರ್ತಾನೆ ರೀ, ಬಟ್ ಎಕ್ಸಾಂಪಲ್ ಪ್ರಿಫರೆನ್ಸ್ ಜಾಸ್ತಿ ಅವರಿಗೆ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಗೈಡೆನ್ಸ್ ಫಾರ್ ಅವ್ರಿಗೆ ಆ ಮನೆಯಲ್ಲಿ ವಾತಾವರಣ ಅದೇ ರೀತಿ ಇರೋದ್ರಿಂದ ಆಲ್ಮೋಸ್ಟ್ ಡಾಕ್ಟರ್ ಮಕ್ಕಳು ಡಾಕ್ಟರ್ ಜಾಸ್ತಿ ಆಗಿರ್ತಾರೆ ರೀ, ಕಂಡಕ್ಟರ್ ಮಕ್ಕಳು ಆಗಿರ್ತಾರೆ ರೀ. ಇವಾಗ ಪ್ರತಿಯೊಂದು ಫೀಲ್ಡಲ್ಲಿ ಅವ್ರದ್ದೇ ಆದಂಥ ಕೆಲವೊಬ್ಬರು ಆಗಿರ್ತಾರೆ. ಈ ನಮ್ಮ ಸಾಹೇಬರು ಫಸ್ಟ್ ಟೈಮ್ ಅವರೇ ಎಮ್ ಎಲ್ ಎ ಆಗಿದ್ರು, ಮತ್ತು ಅವರಿಂದ ನಾವು ಆಗಿರೋದ್ರಿಂದ ಕುಟುಂಬ ರಾಜಕಾರಣಿ ಅಂತ ಕೂಡ ಬಂದಿರ್ತದೆ ರೀ. ಅದು ಕೆಲವೊಂದು ಕೂಗು ನಮ್ಮ ಕಡೆ ಅಂತ ಬಂದಿಲ್ಲ ರೀ. ನೀವು ಕೇಳಾಗ ನಾನು ಆನ್ಸರ್ ಕೊಡ್ತಾಯಿದ್ದೀನಿ ರೀ, ತಪ್ಪೇನಿಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾಯಿದ್ದೀನಿ ರೀ. ಈಗ ಪ್ರಥಮ ಬಾರಿಗೆ ಸ್ವತಂತ್ರ ಸಿಕ್ಕ ನಂತರ ಪ್ರಥಮ ಬಾರಿಗೆ ಈಗ ಮಹಿಳೆಯರಿಗೆ ಇಲ್ಲೇ ಒಂದು ಟಿಕೆಟ್ ಸಿಕ್ತೈತೆ. ಈಗ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಏನಂತೀರಿ? ಮಹಿಳೆಯರು ಎಷ್ಟು ಮಟ್ಟಿಗೆ ಸುರಕ್ಷಿತ ಇದ್ದಾರೆ? ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಬಹಳಷ್ಟು, ಈಗ ಬಿಜಾಪುರ ಜಿಲ್ಲೆ ಒಂದು ಡಿಫ್ರೆಂಟವಾದಂಥ ಜಿಲ್ಲೆ ರೀ. ಇದು ಮಹಿಳೆಯರಿಗೆ ಸೇಫ್ ಅನ್ನೋದೇ ಇಲ್ಲ ರೀ. ಇವಾಗ ನನಗೆ ಪ್ರತಿ ಬಾರಿಯೂ ನಾನು ಫಂಕ್ಷನಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇರ್ತೀನಿ, ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇರ್ತೀನಿ. ಒಂದು ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ಆಧಾರ್ ಕಾರ್ಡ್ ತೆಗೆಯಕ್ಕೆ ಹೋಗಿದ್ರು ಕೂಡ ಒಂದು ಆಫೀಸರ್ಸು ಕೂಡ ಆ ಮಹಿಳೆಯರ ಅಂದ ತಕ್ಷಣ ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅನ್ನೋದೊಂದು ನಾನು ಭಾಳಷ್ಟು ಹತ್ತಿರದಿಂದ ಕಾಣಿದ್ದೀನಿ ರೀ. ಇಲ್ಲರಿ ಇವತ್ತು ಬರ್ರಿ, ನಾಳೆ ಬರ್ರಿ. ಕೆಲವೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆ ದೌರ್ಜನ್ಯಗಳು ಆಗ್ತದೆ, ಸಾವಿರಕ್ಕೊಂದು ಕೂಗು ಹೊರಗೆ ಬರ್ತಾಯಿದ್ದಾರೆ. ಆದರೆ ಸಾವಿರ ಸಮಸ್ಯೆಗಳು ಒಳಗೆ ನುಂಗುವಂಥ ವಿಷಯನ ಬಿಜಾಪುರ ಜಿಲ್ಲೆಯಲ್ಲಿ ಒಳಗಿಂದ ನಡೀತಾ ಇರೋಂಥ ವಿಷಯ ಆಗಿದೆ ರೀ. ಯಾಕಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳೆಲ್ಲ ಹೋಗಿರಲಿ, ಈ ಕೆಲವೊಂದು ಸಮಸ್ಯೆಗಳನ್ನು ಮುಚ್ಚಾಕುವಂಥದ್ದನ್ನು ಕೂಡ ಭಾಳಷ್ಟು ಇದಾವ್ರಿ. ಅವ್ರಿಗಾಗಿ ಅವರಿಗೋಸ್ಕರ ಮಹಿಳೆಯರಿಗೆ ಬೆಂಬಲವಾಗಿ ಈ ಸಮಸ್ಯೆಗೆ ಪರಿಹಾರ ಕೊಡುಗೋಸ್ಕರ ಶಿಕ್ಷಣ ರಂಗ ಆಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಪ್ರತಿಯೊಂದು ರಂಗದಲ್ಲಿ ಉದ್ಯೋಗ ಅವಕಾಶ ಕೊಡುವುದರಾಗಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಬೆನ್ನೆಲುಬಾಗಿ ದುಡಿಬೇಕು ಅಂಥೇಳಿ ಒಂದು ಮಹಿಳೆಯರೇ ನನಗೆ ಶಕ್ತಿ ತುಂಬಿ ಅವರೇ ನನಗೆ ಟಿಕೆಟ್ ಕೊಡುವುದಾಗಿ ಅವರೇ ಹೋಗಿ ಅಲ್ಲಿ ಕೂಗಿದ್ದಾರೆ, ಅವರೇ ಕೊಡಿಸಿದ್ದಾರೆ. ಗೆಲುವಿಗಾಗಿಯೂ ಕೂಡ ಅವರೇ ಹೋರಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದಿನ ಡೆವಲಪ್ಮೆಂಟ್ಸ್ ಏನದಾವ್ರಿ ಬಿಜಾಪುರ ಜಿಲ್ಲೆಗೆ? ಈಗ BJP ಅಭ್ಯರ್ಥಿಯವರು ಹೇಳೋ ಪ್ರಕಾರ ಬಿಜಾಪುರ ಜಿಲ್ಲೆಗೆ ಬಹಳಷ್ಟು ಕೊಡುಗೆ ಅವರು ಕೊಟ್ಟಾರ, ಬಹಳಷ್ಟು ಹಣ ಅವರು ಕೊಟ್ಟಾರ, ಎಲ್ಲ ಡೆವಲಪ್ಮೆಂಟ್ ಮಾಡ್ಯಾರ. ಈಗ ನೀವು ಏನು ಮಾಡ್ತೀರಿ? ನಾನು ಎರಡು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾನು ಆರೋಗ್ಯ ಕೇಂದ್ರದಲ್ಲಿ ICU ಅಂತೇಳಿ ಘೋಷಣೆ ಆಗಿತ್ತು ಕೇಂದ್ರದಲ್ಲಿ. ಅದು ಬಜೆಟ್ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಕೆಲಸ ಆಯಿತು ನಮ್ಮ ಮಹಿಳೆಯರಿಗೆ, ಅದು ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದೆ ಅದನ್ನು ನಾನು ಕ್ವಶನ್ ಮಾರ್ಕ್ ಕೊಡ್ತೀನಿ ರೀ. ಅವರು ಹಾಲಿ ಸಂಸದರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಇನ್ನೊಂದು ಸನ್ ಸಿಟಿ ಅಂಥೇಳಿ ಬಿಜಾಪುರ ಜಿಲ್ಲೆಯಲ್ಲಿ ಘೋಷಣೆನೂ ಅವರೇ ಮಾಡಿದ್ದಾರೆ ರೀ. ಎಷ್ಟರ ಮಟ್ಟಿಗೆ ಕಾರ್ಯರೂಪದಲ್ಲಿ ಆಗಿದೆ ಅವರಿಗೆ ಹೋಗಿ ಕೇಳಬೇಕ್ರಿ. ಇನ್ನು ಜನತೆನೂ ಉತ್ತರ ಕೊಡ್ತಾರೆ ರೀ. ಮತ್ತು ಇಲೆಕ್ಷನ್ ಟೈಮಿಗೆ ಯಾಕೆ ಅವ್ರು ಮುಂದೆ ಮುಖ ತೋರಿಸ್ತಾರೆ. ಇವು ನ್ಯೂಸ್ ಪೇಪರಲ್ಲಿ
ರೈತರ ಬಗ್ಗೆ ಎಲ್ಲರೂ ಆತ್ಮಹತ್ಯೆ ಮಾಡಿದ್ರೂ ಕೂಡ ರಮೇಶ್ ಜಿಗಿನಿ ಸಂಸದರು ಅದರ ಅಂತೇಳಿನೂ ಕೂಡ ಕೆಲವೊಂದು ಕಡೆ ಯಾರಿಗೂ ಗೊತ್ತಿಲ್ಲ ರೀ, ಇನ್ನೂವರೆಗೂ ಗೊತ್ತಿಲ್ಲ ರೀ. ಇಲೆಕ್ಷನ್ ಟೈಮಲ್ಲಿ ನನ್ನ ಹೆಸರು ತೊಗೋಬೇಡ್ರಿ, ಮೋದಿ ಹೆಸರು ತೊಗೊಂಡೇ ಓಟ್ ಹಾಕ್ರಿ ಅಂತೇಳಿ ಏನು ಹೇಳ್ತಾರೆ. ಒಂದು ಎಕ್ಸಾಂಪಲನ್ನ ಹೇಳೋಕೆ ಇಷ್ಟಪಡ್ತೀನಿ ರೀ. ಒಂದು ಕನ್ಯಾ ನೋಡೋಕೆ ಹೋಗಿರ್ತೀವಿ, ಅಳಿಯಾಗ ನೋಡಿ ಮಗಳು ಕೊಡಬೇಡ್ರಿ, ಮಾವಾಗ ನೋಡಿ ಮಗಳು ಕೊಡ್ರಿ ಅಂತ ಹೇಳಿದರೆ ಇದಕ್ಕೆ ಉತ್ತರ ನಮ್ಮ ಜನತೆನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ರೀ. ಅದೇ ಅವರೇ ತಿಳ್ಕೋಬೇಕು ಅಂತ. ಈ ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗ್ಯಾವ, ಬಹಳಷ್ಟು ಯೋಜನೆಗಳು ಬಂದವು. ಇಲ್ಲ, ಯೋಜನೆಗಳು ಆಗಿದಾವ್ರೆ. ಎಕ್ಸಾಂಪಲ್ ಒಬ್ಬರದ ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಕೇಂದ್ರದಲ್ಲಿ ಅವರು ಸ್ಥಳೀಯ ನಾಯಕರುಗಳು ಬಿಜಾಪುರ ಜಿಲ್ಲೆಯಲ್ಲಿ, ನಂದು ಎಕ್ಸಾಂಪಲ್ ಬಿಜಾಪುರ ಜಿಲ್ಲೆಯಲ್ಲಿ ಸ್ಥಳೀಯರೇ ಅವರು ಬಿಜಾಪುರ ಸಮಸ್ಯೆಗಳನ್ನ ಅಲ್ಲಿ ಕೇಂದ್ರದಲ್ಲಿ ಕೂಗಿದಾಗ ಮಾತ್ರ ಇಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ. ಇಲ್ಲ ಮೋದಿ ಹೆಸರಲ್ಲಿ ಓಟ್ ಹಾಕಿದ್ರಿ, ಮೋದಿಗೆ ಹೋಗಿ ಕೇಳ್ರಿ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಕ್ಯಾಂಡಿಡೇಟ್ ಇದ್ದರೆ ನಮ್ಮ ಬಿಜಾಪುರ ಸಮಸ್ಯೆ ಬಿಜಾಪುರಿಗೆ ಗೊತ್ತದ ರೀ, ಜನತೆಗೆ ಗೊತ್ತದ ರೀ. ಬುದ್ಧಿವಂತರ ಜನ ಇದ್ದಾರೆ ರೀ. ಇವಾಗ ಮಹಿಳೆಯರು ಕೂಡ ಭಾಳಷ್ಟು ಬುದ್ಧಿವಂತರಿದ್ದಾರೆ. ಸಮಸ್ಯೆನೇ ಹೋಗಿ ಕೇಂದ್ರದಲ್ಲಿ ಹೇಳುವಂಥ ಕೆಪಾಸಿಟಿ ಅವ್ರ ಕಡೆ ಇರಲಿಲ್ಲ ಅಂತಂದರೆ ಅಲ್ಲಿ ಕೇಂದ್ರದಲ್ಲಿ ಆಗಿದೆಯೋ ಇಲ್ವೋ ಜನತೆ ನಿರ್ಧಾರ ಮಾಡಿದ್ದಾರೆ. ಬಟ್ ಬಿಜಾಪುರ ಡಿಸ್ಟಿಕಲ್ಲೇ ಯಾಕಾಗಿಲ್ಲ? ಸ್ಥಳೀಯ ನಾಯಕರದ್ದು ಪ್ರಾಬ್ಲಮ್ ಇದೆಯೋ ಅಥವಾ ಕೇಂದ್ರದಲ್ಲಿ ಪ್ರಾಬ್ಲಮ್ ಇದೆಯೋ? ಇಲ್ಲ, ಅವ್ರು ಹೇಳೋವಾಗ ಬಹಳಷ್ಟು ಅಭಿವೃದ್ಧಿ ಆಗ್ಯಾವ. ಎಲ್ಲಿ ಅದ ಅಂತ ಹೇಳಿ ನೀವು ಹೈವೇ ರೋಡ್ ಮಾಡ್ಯಾರ, ಇವಾಗ ಚಲ್ತಿ ನಡೀತಾ ಇದೆ. ಪ್ಲಾಂಟ್ ಮಾಡ್ಯಾರ. ಪ್ಲಾಂಟ್ ಮಾಡಿದ್ರೆ ಎಷ್ಟು ಪ್ರಕಾರ ನಡೀತಾ ಇದೆ. ತಾವೇ 10 ವರ್ಷಗಳ ರಾಜಕಾರಣ ಇರೋದು, ಅದರಲ್ಲಿ ಹೋದ ಇಲೆಕ್ಷನಲ್ಲಿ ನಡೀತಾ ಇದ್ದಂಥ ಹೈವೇ ಇವಾಗಲೇ ಯಾಕೆ ಸ್ಟಾರ್ಟ್ ಆಗ್ತಿರೋದು? ಇದು ಮೀಡಿಯಾ ಮುಖಾಂತರ ತೋರಿಸೋ ಮುಖಾಂತರ ಮಾಡ್ತಾರೇನೋ, ಮುಖವಾಡ ಹಾಕ್ಕೊಂಡು ರಾಜಕಾರಣಿ ಮಾಡ್ತಾರೇನೋ. ಮಾಡೋದಾದರೆ ಈ ಹಿಂದೆ ಆಗಬೇಕಾಗಿತ್ತು. ಇವಾಗಲೇ ಯಾಕೆ ಇಲೆಕ್ಷನ್ ಬರುವ ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ. 5 ವರ್ಷಗಳ ಕಾಲ ಎಲ್ಲಿ ಹೋಗಿದ್ರು? ನಮ್ಮ ಸಂಸದರು ಮಕ್ಕೊಂಡಿದ್ರ? ಅವರಿಗೇನು ಲೀವ್ ತೊಗೊಂಡಿದ್ರ? ಕೇಂದ್ರದಲ್ಲಿ ಅವರಿಗೆ ಏನು ಘೋಷಣೆ ಮಾಡಬೇಡ ಅಂತೇಳಿ ಏನಾದರೂ ಪತ್ರ ಬರೆದಿದ್ರ? ಏನು ಅಲ್ಲಿ ಹೋಗು ಕೂಗುವಷ್ಟು ಧೈರ್ಯ ಇಲ್ವಾ ಇವ್ರ ಕಡೆ? ಏನು ಮೋದಿ ಹೆಸರು ತೊಗೊಂಡು ಓಟ್ ಹಾಕಿದ್ದಾರೆ, ಮೋದಿಗೆ ಹೋಗಿ ಕೇಳ್ರಿ ಅನ್ನೋ ನಿಟ್ಟಿನಲ್ಲಿ ಇದ್ದಾರೋ? ಅದು ಪ್ರಶ್ನೆಗಳನ್ನು ತಾವು ಇದ್ದ ಹಾಲಿ ಸಂಸದರ ಬಳಿ ಹೋಗಿ ಕೇಳಿದರೆ ಅವರೇ ಉತ್ತರವನ್ನು ಕೇಳ್ತಾರೆ. ಈಗ ನೀವು ಒಂದು ಶಿಕ್ಷಣ ಪ್ರೇಮಿ, ನೀವು ಒಂದು ಎಜುಕೇಷನ್ ಫೀಲ್ಡ್ನಾಗ ಹೋಗೋರು. ಹೌದ್ರಿ. ಸಡನ್ಲಿ ಈ ರಾಜಕಾರಣಿ ಒಳಗೆ ನೀವು ಬಂದಿದ್ರಿ. ಅದು ಮತ್ತೊಂದು ನಿಮ್ಮ ಎದುರಿಗೆ ಇದ್ದಿದ್ರವರು ರಮೇಶ್ ಜಿಗ್ಜನಿ BJP ಅಭ್ಯರ್ಥಿ, 2 ಸಲ ಇಲ್ಲೇ MP ಆರಿಸಿ ಬಂದರು. ಕೇಂದ್ರದಲ್ಲಿ ಮಂತ್ರಿ ಅವರದು ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನಿಮ್ಮ ಮುಂದಿದೆ. ಈಗ ನೀವು ಏನು ಇದ್ರಾಗ ಹೆಂಗೆ ನೀವು ಕಾಂಪೀಟ್ ಮಾಡ್ತೀರಿ? ಮುಂದಿಂದು 10 ವರ್ಷದ ರಾಜಕಾರಣಿ, 40 ವರ್ಷದ ರಾಜಕಾರಣಿ, ಅದು ಎಲ್ಲನೂ ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲರಿ. ಅದನ್ನು ನಾನು ಇಟ್ಕೊಳ್ಳೋದು ಇಲ್ಲರಿ. ಅವು ಇಟ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅವರು ಎಷ್ಟರ ಮಟ್ಟಿಗೆ ಆತ್ಮಾವಲೋಕನ ಮಾಡಿ ಬರೀ ಹೆಸರಿಗೋಸ್ಕರ ಘೋಷಣೆ ಮಾಡ್ಕೊಂಡು ರಾಜಕಾರಣಿ ಮಾಡಿದಾರೋ, ಅವ್ರು ಮಾಡುವಂಥ ಕಾರ್ಯಗಳು ಜನರಿಗೆ ಹೋಗಿ ಮುಟ್ಟಿದೆಯೋ ಇಲ್ಲೋ ಅದರ ಬಗ್ಗೆ ಜನತೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಇವಾಗ ಹೇಳ್ತಾನೂ ಇದ್ದಾರೆ. ಹಾಗಾಗಿ ಅವರೊಂದು ಮಾತು ಹೇಳ್ತಾ ಇದ್ದಾರೆ ಇವಾಗ, ಮೋದಿಗೆ ನೋಡೇ ಓಟ್ ಹಾಕ್ರಿ, ನನ್ನ ನೋಡಿ ಓಟ್ ಹಾಕ್ಬೇಡ್ರಿ. ಯಾಕಂತಂದ್ರೆ ಅವ್ರ ಕೆಲಸ ಕಾರ್ಯಗಳು ಇದ್ದರೆ ಅವರೇ ಹೇಳ್ತಿದ್ದಾರೆ, ನಾ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀನಿ, ಮತ್ತು ನನ್ನ ಮೇಲೆ ಕಾನ್ಫಿಡೆಂಟ್ ಇಲ್ಲೇನು, ನಮ್ಮ ಸರ್ಕಾರನೂ ಇಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದ್ದೀನಿ ಅಂತೇಳಿ ನನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಕೂಗ್ತಿದ್ದಾರೆ ಅವರು. ಅದು ಕೂಗಿಲ್ಲ ಅಂಥೇಳಿ ತಾವೇ ಪ್ರಶ್ನೆ ಹಾಕ್ಬೇಕ್ರಿ. ಅದು ಕಾಂಪಿಟೇಷನ್ ನನಗೇನು ದೊಡ್ಡದಲ್ರಿ. ಇದು ಜನತೆನೇ ನಿರ್ಧಾರ ಮಾಡಿದಾದ್ಮೇಲೆ ನಾನ್ಯಾಕೆ ಅದು ಕಾಂಪಿಟೇಷನ್ ತಿಳ್ಕೊಬೇಕ್ರಿ? ಎಜುಕೇಷನ್ ರಂಗದಲ್ಲಿ ಈಸಾಡಿದ್ದೀನಿ ಅಂದಮೇಲೆ ಇದು ಸೋಷಲ್ ಡೆವಲಪ್ಮೆಂಟಲ್ಲೇ ನಾನು ಈಸಾಡಲಿಕ್ಕೆ ಬದ್ಧಳಾಗಿದ್ದೀನಿ ರೀ. ನನ್ನ ಜೊತೆ ಮಹಿಳಾ ಸ್ತ್ರೀ ಶಕ್ತಿ ಬಳಗದವ್ರು ಇದ್ದಾರೆ ರೀ, ಜನತೆ ಇದ್ದಾರೆ ರೀ, ಎಲ್ಲ ನಮ್ಮ ಯಂಗ್ಸ್ಟರ್ ಬ್ರದರ್ಗಳು ಇದ್ದಾರೆ ರೀ. ಹಾಗಾಗಿ ಆ ಕಾಂಪಿಟೇಷನ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ಈಗ ಮೈತ್ರಿ ಸರ್ಕಾರ, ಹೌದ್ರಿ, ನೀವು ಕಾಂಗ್ರೆಸ್ ಮತ್ತು JDS ಒಂದೇ ಅಭ್ಯರ್ಥಿ, ನೀವು ಮೈತ್ರಿ ಸರ್ಕಾರ, ಈ ಒಂದು ಲಾಭ ನಿಮ್ಮ ಮುಂದಿದೆ. ನಮ್ಮ ಮೈತ್ರಿ ಸರ್ಕಾರದಲ್ಲಿ ಬಹಳಷ್ಟು ಒಗ್ಗಟ್ಟಿದೆ ರೀ. ಇವಾಗ ಟಿಕೆಟ್ ಆಕಾಂಕ್ಷಿಗಳಿರುವಾಗ ನಮಗೆ ಬೇಕು, ಇದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿ BJP ಒಂದೇ ಇದ್ದರೂ ಕೂಡ ಹಲವಾರು ಆಕಾಂಕ್ಷಿಗಳು ಇರ್ತಾರೆ. ಅದು ಮ್ಯಾಟ್ರ್ ಆಗ್ತಾ ಇಲ್ಲರಿ. ಇವಾಗ ನಿಮಗೆ ಟಿಕೆಟ್ ಕೊಡುವುದರಲ್ಲಿ ಯಾಕೆ ಇದು ಮಾಡಿದ್ರು, ಆಕಾಂಕ್ಷಿ ಇಲ್ಲೇನು, ಅದು ಅಂತೂ ಕೂಗು ಸ್ವಲ್ಪ ಬರ್ತಾ ಇತ್ತು. ಆಕಾಂಕ್ಷಿ ಇದ್ರಿ ಇಲ್ರಿ? ಇದ್ದಾರ್ರಿ. ನಾವು ಆಕಾಂಕ್ಷಿ ಅಲ್ಲೇನ್ರಿ? ಇವಾಗ ಆಕಾಂಕ್ಷಿ ಇದ್ದಾರ್ರಿ, ಬಟ್ ಇನ್ನೊಬ್ರಿಗೆ ಅವಕಾಶ ಬಿಟ್ಟರು ಯಾರು ಎಷ್ಟು
ಸಾಕಷ್ಟು ಜನಗಳು ಇದ್ದಾರೆ. ಈಗ JDS ಅಲ್ಲಿ 4-5 ಮೆಂಬರ್ಸ್ ಇದ್ದಾರೆ. JDS ಅಲ್ಲಿ ಕಾಂಗ್ರೆಸ್ ಅಲ್ಲಿ 4 ಮೆಂಬರ್ಸ್ ಇದ್ದಾರೆ. ಎಲ್ಲರೂ ನಾವು ತುಲನಾತ್ಮಕವಾಗಿ ಎಲ್ಲ ಜನತೆಯ ಒಂದು ಅಭಿಪ್ರಾಯ ಮೇಲೆಗೆ ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರಾಗಿರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ಬೋದು, ಪ್ರಾದೇಶಿಕ ನಾಯಕರುಗಳು ಕೂಡಿ ಎಲ್ಲ ತುಲನಾತ್ಮಕವಾಗಿ ಅವರೇ ಒಂದು ಘೋಷಣೆ ಮಾಡುವಾಗ ನಾವು ಅಪೇಕ್ಷೆ ಪಡ್ತಾ ಇರ್ತೀವಿ ರೀ. ಆದರೆ ತಿಳಿದು ಅವ್ರು ಕೊಡೋದು ಅವ್ರದ್ದು ಇಚ್ಛೆಯ ಪ್ರಕಾರ. ದೇವಾನಂದ್ ಚೌಹಾಣ್ JDS MLA ಇದು ಒಂದು ಪಾಯಿಂಟ್ ಇತ್ತು, ಅದಕ್ಕೆ ನಿಮಗೆ ಟಿಕೆಟ್ ಸಿಕ್ತು. ದೇವಾನಂದ್ ಚೌಹಾಣ್ MLA ಇತ್ತು, ಟಿಕೆಟ್ ಸಿಕ್ತು. ಅದೂ ಒಂದು ಕಡೆ ಬೆನಿಫಿಟ್ ಅದ ರೀ. ಯಾಕಂತಂದ್ರೆ ನಮ್ಮ ಯಜಮಾನರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಜನತೆ ಬಹಳಷ್ಟು 8 ತಿಂಗಳ ಕಾಲದಲ್ಲಿ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಮತ್ತು ನಮ್ಮ ಇವಾಗ ಕುಮಾರಣ್ಣವ್ರ CM ಅವರ ಬಗ್ಗೆ ಅವರು ಕೊಟ್ಟಂಥ ಕೊಡುಗೆ, ಇವಾಗ ಸಾಲ ಮನ್ನಾ ಹಿಡ್ಕೊಂಡು, ಮಹಿಳೆಯರು ಹಿಡ್ಕೊಂಡು, ವೃದ್ಧೆಯರನ್ನು ಹಿಡ್ಕೊಂಡು ಪ್ರತಿಯೊಂದರ ರಂಗದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಅದನ್ನು ಒಂದು ಪ್ಲಸ್ ಪಾಯಿಂಟ್ ಹಿಡ್ಕೊಂಡು, ಮತ್ತು ನಮ್ಮ ಕಾಂಗ್ರೆಸ್ ನಾಯಕರುಗಳು ಅವರದ್ದು ಒಂದು ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಇವು ಎರಡೂ ಒಂದು ಸಮ್ಮಿಶ್ರವಾಗಿ ತುಲನಾತ್ಮಕವಾಗಿ ಅವರ ಎಲ್ಲ ಕಾರ್ಯಗಳನ್ನು ನೋಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ನಾನು. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಇರೋದು ಮೇನ್ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ, ನಿರುದ್ಯೋಗಿ ಸಮಸ್ಯೆ, ಇಲ್ಲೇ ಇಂಡಸ್ಟ್ರಿಯಲ್ ಅದು ಏನಲ್ಲ. ನಿಮ್ಮ ಯೋಜನೆ ಏನದಾವ್ರಿ ಮೇಡಮ್? ನನಗೆ ಇವಾಗ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ವೋಟ್ ಕೇಳಕ್ಕೆ ಹೋಗ್ಬೇಕಾದ್ರೂ ನನಗೆ ಭಯ ಅದ ರೀ. ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆ ಒಂದು ಕೊಡ ತೊಗೊಂಡು ತಲೆ ಮೇಲೆ ಹೊರ್ಕೊಂಡು 3 ತಾಸು ನಿಂತರೂ ಒಂದು ಕೊಡ ನೀರು ಸಿಗ್ತಾ ಇಲ್ಲರಿ. ಇದು ಪಂಚನದಿಗಳ ಬೀಡು ಅಂಥೇಳಿ ಒಂದು ಕಾಲದಲ್ಲಿ ಘೋಷಣೆ ಆದಂಥ ನಮ್ಮ ವಿಜಯಪುರ ಜಿಲ್ಲೆ, ಅಂಥ ಜಿಲ್ಲೆಯಲ್ಲಿ ಬರನಾಡು ಜಿಲ್ಲೆ ಅಂತೇನು ಏನು ಹೇಳ್ತಾ ಇದ್ದಾರೆ ರೀ, ಅದು ನಮ್ಮ ದುರ್ದೈವ ಅಂತ ಅಂದ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ರೀ. ಸಾಕಷ್ಟು ನದಿಗಳಲ್ಲಿ ನೀರು ನಾವು ಸೇವ್ ಮಾಡ್ಕೋಬೇಕಾಗಿತ್ತು. ಎಕ್ಸಾಂಪಲ್ ಭೀಮಾ ನದಿಯ ನೀರು ಸೀನಾ ನದಿಯ ಮುಖಾಂತರ ನೆರೆ ರಾಜ್ಯಗಳಿಗೆ ಹೋಗುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅದು ಕೇಂದ್ರದ ಬಜೆಟಲ್ಲೇ ಆಗಬೇಕಾಗಿತ್ತು. ಆದರೆ ಅದು ಕೂಗು ಸಂಸದರು ಕೂಗಿದಾರೋ ಇಲ್ಲೋ ಅದನ್ನು ನನಗೆ ಗೊತ್ತಿಲ್ಲ. ಹೌದು, ಮಿನಿಸ್ಟರ್ನೂ ಕೂಡ ನೀರಿನ ಮೇಲೇ ಇದ್ದರೆ ಅದು ಎಷ್ಟರ ಮಟ್ಟಿಗೆ ಮಾಡಿದಾರೋ. ಡ್ರೈನೇಜರ್ ಪ್ರಾಬ್ಲಮ್ಮು ಅದು ಸ್ಥಳೀಯ ನಾಯಕರು ಸ್ವಲ್ಪ ಇವಾಗ ಕಾರ್ಪೊರೇಟರ್ ಇಟ್ಕೊಂಡು ಇದು ಮಾಡ್ಕೋಬೋದು ಡ್ರೈನೇಜರ್ಗಳು. ಅದು ದೊಡ್ಡ ಬಜೆಟ್ ಕೆಲಸಗಳನ್ನು ಅವ್ರು ಕೂಗಿದಾಗ ಮಾತ್ರ ಡೆವಲಪ್ಮೆಂಟ್ಗಳು ಆಗ್ತವ್ರೆ. ಹಾಗಾಗಿ ಕುಡಿಯೋ ನೀರಿನ ಬಗ್ಗೆ ನಾನು ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀನಿ ರೀ. ನಮ್ಮ ಮಹಿಳೆಯರಿಗೆ ಮೊಟ್ಟ ಮೊದಲನೇದಾಗಿ ಕುಡಿಯೋ ನೀರಿನ ಬಗ್ಗೆ ಬಿಜಾಪುರ ಜಿಲ್ಲೆ ಬರನಾಡು ಜಿಲ್ಲೆನ ಹೋಗಲಾಡಿಸೋಕ್ಕೆ ಭಾಳಷ್ಟು ನಾನು ದುಡಿಬೇಕು ಅಂತೇಳಿ ನಾನು ಈ ನಿಟ್ಟಿನಲ್ಲಿ ಒಂದು ಪಾಲಿಟಿಷನ್ ಈ ಕ್ಷೇತ್ರದಲ್ಲಿ ಇಳಿದೀನಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ನಾನು ಈಗ ನಿಮ್ಮ ಮತದಾರರಿಗೆ ಏನು ಮೆಸೇಜ್ ಕೊಡ್ತೀರಿ? ನನ್ನ ಮತದಾರರಿಗೆ ನಾನು ಏನು ನನ್ನ ಮತದಾನ ಕೇಳಬೇಕು ಅಂತಂದರೆ ಈಗ ಅವರೇ ನನಗೆ ಹೇಳ್ತಾ ಇದ್ದಾರೆ ರೀ. ನಾನು ಹೇಳುವಂಥ ಪೂರ್ವದಲ್ಲಿ ನಮಗೆ ನೀವು ಗುರುತಿಸುವಂಥ ಅಭ್ಯರ್ಥಿ ಬೇಕಾಗಿತ್ತು. ನೀವು ಆಲ್ರೆಡಿ ನೀವು ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ನಿಮ್ಮ ಬಗ್ಗೆನೇ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂದಾಕ್ಷಣ ನಾನು ಬಹಳಷ್ಟು ಕೂಗು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಒಂದೇ ಒಂದು ಹೋರಾಟ, ನನ್ನ ಕೂಗು ಮಹಿಳೆಯರ ಅಭಿವೃದ್ಧಿ, ಯುವಕರಿಗೋಸ್ಕರ ಅಭಿವೃದ್ಧಿ ಮತ್ತು ಹಲವಾರು ಯೋಜನೆಗಳನ್ನು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ರೀ. ಅದು ನನ್ನ ಕಾರ್ಯರೂಪದಲ್ಲಿ ಆ ಕೂಗು ಜನರಿಂದನೇ ನಾನು ಹೊರ ಹಾಕ್ಬೇಕಂತೇಳಿ. ಯಾಕಂದ್ರೆ ದಿನಗಳು ಭಾಳಷ್ಟು ಸಮಯ ಇಲ್ಲರಿ. ಇವಾಗ ಒಂದೂವರೆ ತಿಂಗಳ ಸ್ವಲ್ಪ ನೋಡಿದರೆ ಗೊತ್ತೇ ಆಗಿಬಿಡ್ತದೆ ರೀ. ನನ್ನ ಕೆಲಸ ಕಾರ್ಯಗಳು ಪ್ರಾರಂಭ ಮರುದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ನನ್ನ ಬಗ್ಗೆ ನನ್ನ ಜನತೆನೇ ತಿಳ್ಕೊಂಡಿದ್ದಾರೆ. ತುಂಬ ಧನ್ಯವಾದ ಮೇಡಮ್, ನನಗೆ टाइम ಕೊಟ್ಟರೆ. तो ये थे बीजापुर ज़िले के JDS कांग्रेस मैत्री सरकार के अभ्यर्थी डॉक्टर सुनीता चौहान मैडम. तो उन्होंने भी काफ़ी स्कीमें, काफ़ी योजनाएं लेकर प्रचार के लिए निकले हुए हैं और उन्हें यकीन है कि तमाम लोग उनका साथ देंगे और मैत्री सरकार का वो पूरा लाभ उठाने की बात कही. कैमरामैन सुहेल के साथ मैं खुर्शीद आलम, बी न्यूज़ नेशन बीजापुर. और खबरों के लिए देखते रहिए बी न्यूज़ नेशन. ಮತದಾನ ನಮ್ಮ ಹಕ್ಕು, ಮತವನ್ನು ತಪ್ಪದೆ ಮತವನ್ನು ಚಲಾಯಿಸಿ. ನಮ್ಮ ಮತದಾನ ಅಮೂಲ್ಯವಾದದ್ದು. ಬನ್ನಿ ಮತ ಚಲಾಯಿಸೋಣ. ನಮ್ಮ ಮತ ಯುವರ್ ವೋಟ್.
ನಮ್ಮ ಧ್ವನಿ ಯುವರ್ ವಾಯ್ಸ್. ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 get 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।